ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ಭರವಸೆಯೊಂದಿಗೆ ಬದುಕಬೇಕು ಮನುಷ್ಯ. ಜೀವನ ಅನ್ನುವುದು ನಿಸರ್ಗದ ದೊಡ್ಡ ಕೊಡುಗೆ. ನಿಮಗೆ ಯಾರಾದರೂ ಗಿಫ್ಟ್ ಕೊಟ್ಟರೆ ಅದನ್ನು ನೀವು ನಿಮ್ಮ ಶೋಕೇಸ್ನಲ್ಲಿ ಇಡ್ತೀರಿ, ಚೆನ್ನಾಗಿ ನೋಡ್ಕೊಳ್ತೀರಿ. ಗಿಫ್ಟು ನೀವು ಚೆನ್ನಾಗಿ ಇಟ್ಟುಕೊಂಡಿರುವುದನ್ನು ನೋಡಿದರೆ ನಿಮಗೆ ಇನ್ನೊಂದು ಬಾರಿ ಗಿಫ್ಟ್ ಕೊಡಬೇಕು ಎಂದು ನಿಮಗೆ ಗಿಫ್ಟ್ ಕೊಟ್ಟವರಿಗೆ ಅನ್ನಿಸುತ್ತದೆ. ಅದೇ ರೀತಿ ನಿಮಗೆ ಕೊಟ್ಟ ಗಿಫ್ಟನ್ನು ಕೆಡಿಸಿ ಒಗೆದಿರಿ ಎಂದರೆ ಇನ್ನೊಮ್ಮೆ ಇವರಿಗೆ ಗಿಫ್ಟ್ ಕೊಡಬಾರ್ದು ಎನಿಸುತ್ತದೆ ಅವರಿಗೆ. ಹಾಗೆಯೇ ಜೀವನ ಅನ್ನುವುದು ದೇವರು ಕೊಟ್ಟ ಗಿಫ್ಟ್. ಈ ಬದುಕನ್ನು ನಾವು ಚಂದ ಬದುಕಿದ್ವಿ ಅಂದರೆ ಮತ್ತೊಮ್ಮೆ ಗಿಫ್ಟ್ ಕೊಟ್ಟು ಕಳಿಸ್ತಾನೆ ದೇವರು. ದೇವರು ಕೊಟ್ಟ ಈ ಬದುಕನ್ನು ನಾವು ಚೆನ್ನಾಗಿ ಬದುಕದಿದ್ದರೆ ಇದಕ್ಕೆ ಗಿಫ್ಟ್ ಕೊಡಬಾರ್ದು ಅಂದ್ಕೊಳ್ತಾನೆ. ಮನುಷ್ಯ ಹೇಗೆ ಬದುಕಬೇಕು ಎಂದು ನಮ್ಮ ಋಷಿಗಳು ವಿಚಾರ ಮಾಡಿದರು. ಜೀವನವನ್ನು ಕೊಟ್ಟ ದೇವರಿಗೇ ಸಂತೋಷವಾಗಬೇಕು, ಹಾಗೆ ಮನುಷ್ಯ ಬದುಕಬೇಕು ಎಂದು ಅವರು ಹೇಳಿದರು. ನಿಮಗೆ ಬ್ಯಾಂಕ್ನಲ್ಲಿ ಸಾಲ ಬೇಕು ಅಂದರೆ ಬ್ಯಾಂಕ್ನವರು ಶ್ಯೂರಿಟಿ ಇಟ್ಕೊಳ್ತಾರೆ, ಮನೆ ಹೊಲ ಎಲ್ಲ ಇಟ್ಕೊಳ್ತಾರೆ. ಗ್ಯಾರಂಟಿ ಇಲ್ಲದೆ ಅವರು ಏನನ್ನೂ ಕೊಡುವುದಿಲ್ಲ. 100 ವರ್ಷದ ಬದುಕು ಯಾವ ಗ್ಯಾರಂಟಿನೂ ಇಲ್ಲದೆ ನಮ್ಮ ಮೇಲಿನ ಭರವಸೆಯ ಮೇಲೆ ದೇವರು ನಮಗೆ ಕೊಟ್ಟಿದ್ದಾನೆ. ಏನೂ ತೆಗೆದುಕೊಂಡಿಲ್ಲ, ಪುಕ್ಕಟೆಯಾಗಿ ಕೊಟ್ಟಿದ್ದಾನೆ. ಹೀಗಿರುವಾಗ ಹೇಗೆ ಬದುಕಬೇಕು ಎಂದು ಯೋಚನೆಯನ್ನು ಮಾಡಿ. ಪುಕ್ಕಟೆಯಾಗಿ ಕೆರೆ, ಹಳ್ಳ, ಬಾವಿಗಳನ್ನು ತುಂಬಿಸಿದ್ದಾನೆ. ಬೆಳಕಿಗಾಗಿ ಎಂದೆಂದಿಗೂ ಆರದ ದೀಪಗಳಾದ ಸೂರ್ಯ ಚಂದ್ರರನ್ನು ಪುಕ್ಕಟೆ ತೇಲಿಬಿಟ್ಟಿದ್ದಾನೆ. ಎಂದೂ ಬಿಲ್ ಕೇಳಿಲ್ಲ. ಭೂಮಿ ತಾಯಿ ಲಕ್ಷ ಜನರಿಗೆ ಅನ್ನ ಹಾಕಿದರೂ ಸಹಿತ ತನ್ನ ಅಕ್ಷಯ ಪಾತ್ರೆ ಖಾಲಿಯಾಗಿದೆ ಎಂದು ಯಾರನ್ನೂ ಉಪವಾಸ ಹಾಕಿಲ್ಲ. ಇಷ್ಟೆಲ್ಲ ದೇವರು ಕರುಣಿಸಿದ. ಆದರೂ ಮನುಷ್ಯ ಅಳುವುದನ್ನು ಬಿಟ್ಟಿಲ್ಲ. ನಿಸರ್ಗ ಸಂತೋಷವಾಗಿದ್ದರೂ ಮನುಷ್ಯ ಅಳೋದು ಬಿಟ್ಟಿಲ್ಲ. ಎಲ್ಲರೂ ನಮಗೆ ಕೈ ಬಿಟ್ಟಿದ್ದಾರೆ ಅಂತಾರೆ. ನೀವು ಸೈಕಲ್ ಕಲಿಯುತ್ತೀರಿ. ನಿಮಗೆ ಕಲಿಸುವವರು ಎಲ್ಲಿಯವರೆಗೆ ಸೈಕಲನ್ನು ಹಿಡಿದುಕೊಳ್ತಾರೆ ಅಂದರೆ ನಿಮಗೆ ಸೈಕಲ್ ತುಳಿಯಲು ಬರುವವರೆಗೆ ಮಾತ್ರ. ಸೈಕಲ್ ಕಲಿಸುವವರು ತಮ್ಮ ಕೈ ಬಿಟ್ಟಾಗಲೇ ನಮಗೆ ಸೈಕಲ್ ನಡೆಸುವುದು ಹೇಗೆ ಅನ್ನೋದು ಗೊತ್ತಾಗುತ್ತದೆ. ಹಾಗೆಯೇ ಜೀವನದಲ್ಲಿಯೂ ನಮ್ಮ ಕೈ ಹಿಡಿದವರು ನಮ್ಮ ಕೈ ಬಿಟ್ಟಾಗಲೇ ನಮಗೆ ಜೀವನ ಹೇಗೆ ನಡೆಸಬೇಕು ಎನ್ನುವುದು ಗೊತ್ತಾಗುತ್ತದೆ. ಎಲ್ಲ ಕಳೆದುಕೊಂಡಿದ್ದೇವೆ ಎಂದು ಗೊಣಗಬಾರದು. ಚಳಿಗಾಲದ ದಿನದಲ್ಲಿ ಗಿಡ ಎಲ್ಲ ಎಲೆಗಳನ್ನು ಕಳೆದುಕೊಳ್ಳುತ್ತದೆ. ಎಲ್ಲ ಎಲೆ ಹೋಗಿವೆ ಎಂದು ಗಿಡ ದುಃಖಪಟ್ಟಿಲ್ಲ. ವಸಂತ ಕಾಲ ಬಂದ ಮೇಲೆ ಮತ್ತೆ ಚಿಗುರು ಬರುತ್ತದೆ, ಹೂವು ಬರುತ್ತದೆ, ಹಣ್ಣೂ ಆಗುತ್ತದೆ ಎಂಬ ಭರವಸೆಯಿಂದ ಗಿಡ ಬದುಕುತ್ತದೆ. ಬೇಸಿಗೆಯಲ್ಲಿ ನದಿ ಬತ್ತಿ ಹೋಗುತ್ತದೆ, ಆದರೆ ಮಳೆ ಬಂದರೆ ಮತ್ತೆ ತುಂಬಿ ಹರಿಯುತ್ತೇನೆ ಎನ್ನುವ ಭರವಸೆ ನದಿಗೆ. ಅದಕ್ಕೆ ಮನುಷ್ಯ ಯಾವಾಗಲೂ ಭರವಸೆಯೊಂದಿಗೆ ಬದುಕಬೇಕು. ನಮಸ್ಕಾರ. ಧನ್ಯವಾದಗಳು.